ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಡಿಜಿಟಲ್ ಹೆಲ್ಪ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಯುವನಿಧಿ ಸ್ಟೇಟಸ್ ಹೆಂಗೆ ಚೆಕ್ ಮಾಡೋದು ಅಂತ ನೋಡೋಣ. ಗೂಗಲ್ ಕ್ರೋಮ್ಗೆ ಬಂದು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಇಲ್ಲಿ ಸೇವಾ ಸಿಂಧು 1 ಅಂತ ಆಪ್ಷನ್ಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಸೇವಾ ಸಿಂಧು 1 ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಧುನಲ್ಲಿ ರಿಜಿಸ್ಟರ್ ಆಗೋದು ಹೇಗೆ ಅಂದ್ರೆ, ಅಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಇದೆಯಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಹೇಳುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರು ಕ್ಯಾಪ್ಚರ್ ಹಾಕಿ ನೆಕ್ಸ್ಟ್ ಒತ್ತಿದ ಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಅದನ್ನು ಫಿಲ್ ಮಾಡಿದ ಮೇಲೆ ನಿಮ್ಮ ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈಗ ಬ್ಯಾಕ್ ಬಂದು ಸೇವಾ ಸಿಂಧುನ ಲಾಗಿನ್ ಆಗೋಣ. ಇಲ್ಲಿ ಮೇಲ್ಗಡೆ ಜಿಮೇಲ್ ಹಾಕಿ, ಕೆಳಗಡೆ ನಿಮ್ಮ ಸೇವಾ ಸಿಂಧು ಅಕೌಂಟ್ ಪಾಸ್ವರ್ಡ್ ಏನಿದೆಯಲ್ಲ ಆಮೇಲೆ ಕೆಳಗಡೆ ಪಾಸ್ವರ್ಡ್ ಹಾಕಿ. ಒಂದು ವೇಳೆ ನೀವು ಪಾಸ್ವರ್ಡ್ ಮರ್ತೋದ್ರಿ ಅಂದರೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಜಿಮೇಲ್ ಐಡಿಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಫಿಲ್ ಮಾಡಿ. ಕೆಳಗಡೆ ಕ್ಯಾಪ್ಚರ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಯಾಪ್ಚರ್ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಸೇವಾ ಸಿಂಧು ಅಕೌಂಟ್ ಲಾಗಿನ್ ಆಗಿದೆ. ಒಂದು ವೇಳೆ ನೀವು ರಾಂಗ್ ಕ್ಯಾಪ್ಚರ್ ಹಾಕಿದರೆ ನಿಮಗೆ ಮತ್ತೊಂದು ID ಓಪನ್ ಬೇರೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪುನಃ ಲಾಗಿನ್ ID ಮತ್ತು ಪಾಸ್ವರ್ಡ್ ಹಾಕಿದ ತಕ್ಷಣ ಮತ್ತೆ ಪುನಃ ಸೇವಾ ಸಿಂಧು ಅಕೌಂಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಪ್ಚರ್ ರಾಂಗ್ ಅಂತ ಇದೆ. ಅದಕ್ಕೆ ಮತ್ತೆ ಬೇರೆ ಲಾಗಿನ್ ಪೇಜ್ ಓಪನ್ ಆಗಿತ್ತು. ಮೇಲೆ ಜಿಮೇಲ್ ID, ಕೆಳಗಡೆ ಅದರ ಪಾಸ್ವರ್ಡು. ಎಲ್ಲ ಪಾಸ್ವರ್ಡು ಮರ್ತಾರಂದರೆ ಸೆಂಡ್ OTP ಅಂತ ಕಳಿಸಿದ ಮೇಲೆ ನಿಮಗೆ ರಿಜಿಸ್ಟರ್ ಜಿಮೇಲ್ ಐಡಿಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಹಾಕಿ. ಕೆಳಗಡೆ ಕ್ಯಾಪ್ಚರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮ್ಮ ಕ್ಯಾಪ್ಚರ್ನ ಹಾಕಿದ ತಕ್ಷಣ ನೆಕ್ಸ್ಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಕ್ಯಾಪ್ಚರ್ ಹಾಕ್ತಾಯಿದ್ದೀನಿ. ಇದೇ ರೀತಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಸೇವಾ ಸಿಂಧು ಪೇಜ್ ಓಪನ್ ಆಯಿತು. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ವ್ಯೂ ಆಲ್ ಸರ್ವಿಸ್ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಅಂತ ಆಪ್ಷನ್ಸ್ ಬರುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಸರ್ಚ್ ಅಂತ ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿ. ಯುವನಿಧಿ ಸರ್ಚ್ ಅಂತ ಮಾಡಿದ ತಕ್ಷಣ ಇಲ್ಲಿ ಯುವನಿಧಿ ಅರ್ಜಿ ಸ್ಥಿತಿ 3 ಆಪ್ಷನ್ಸ್ ಇದೆ. ಅರ್ಜಿ ಹಾಕ್ಬೋದು, ಸ್ಟೇಟಸ್ ನೋಡ್ಬೋದು. ಇಲ್ಲಿ ಕೆಳಗಡೆ ಥರ್ಡ್ ಒಂದು ಆಪ್ಷನ್ಸ್ ಇದೆ ನೋಡಿ, ಯುವನಿಧಿ ಅರ್ಜಿ ಸ್ಥಿತಿ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರೋದು ಓಪನ್ ಆಯಿತು. ಇಲ್ಲಿ ನಿಮ್ಮ ಯುವನಿಧಿ ನೋಂದಣಿ ನಂಬರ್ ಅಂತ ಇರುತ್ತೆ, IE0 ಅಂತ ಹಿಂಗೆ ಸಮಥಿಂಗ್ ಇರುತ್ತೆ. ಅದನ್ನು ಹಾಕಿ. ಇಲ್ಲಿ ನಾನು ಸೆಪ್ಟೆಂಬರ್ ಮಂತಂದು ಸ್ಟೇಟಸ್ ನೋಡೋಣ. ಇಲ್ಲಿ ಮಂತ್ ಇದೆ, ಸೆಪ್ಟೆಂಬರ್ ಮಂತ್ ಹಾಕಿದ ತಕ್ಷಣ ಕೆಳಗಡೆ ಬ್ಲ್ಯಾಕ್ ಕಲರ್ ಅಂತ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 180 ಡೇಸ್ ಅಂತ ಬರ್ತದೆ. ಇದು ಇನ್ನೂ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಈಗ ಆಗಸ್ಟ್ದು ಹಾಕೋಣ. ಆಗಸ್ಟ್ 2020 ಹಾಕಿ ಅದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಕೂಡ ಸೇಮ್ ತೋರಿಸ್ತಾ ಇದೆ. ಅಂದರೆ ಇನ್ನೂ ಆಗಸ್ಟ್ದು ಇನ್ನೂ ಪೆಂಡಿಂಗ್ ಇದೆ ಅಂತ. ಆಮೇಲೆ ಜುಲೈದು ನೋಡೋಣ. ಜುಲೈದಂದರೆ ಕ್ಲಿಕ್ ಮಾಡಿದ್ರೆ DBT ಪ್ರೊಸೀಡ್ ಅಂತಾಗಿದೆ. ಪೇಮೆಂಟ್ ಇಲ್ಲಿ ನೋಡ್ತಾ ಇರ್ಬೋದು, ಪೇಮೆಂಟ್ ಸಕ್ಸಸ್ ಆಗಿದೆ. ಜುಲೈದು ಆಗಸ್ಟದಲ್ಲಿ ಬಂದಿದೆ. ಇನ್ನು ಆಗಸ್ಟ್ ಮಂತಿಂದು ಸೆಪ್ಟೆಂಬರ್ 20ರ ಮುಂದೆ ಬರುತ್ತೆ. ನಿಮಗೆ ಇಲ್ಲಿವರೆಗೂ ಎಷ್ಟು ಕಂತು ಹಣ ಜಮಾ ಆಗಿದೆ ಅಂತ ನೀವು DBT ಆ್ಯಪ್ ಮುಖಾಂತರ ಕೂಡ ನೋಡ್ಕೋಬೋದು. ನಾನು ಬೇಕೆಂದರೆ DBTಯಲ್ಲಿ ಎಷ್ಟು ಕಂತು ಜಮಾ ಆಗಿದೆ ಅಂತ ಹೀಗೆ ಚೆಕ್ ಮಾಡೋದು ಅಂತ ನಿಮಗೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮದು ಪ್ರತಿ ಮಂತಂದು ಎಷ್ಟು ಜಮಾ ಆಗಿದೆ ಅಂತ, ಎಷ್ಟು ಕಂತು ಇನ್ನೂ ಬಾಕಿ ಇದೆ ಅಂತ ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ತೋರಿಸುತ್ತೆ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.